ಓಂ ಶಾಂತಿ. ತಾರೀಕು 6/2/2025 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ಹಳೆಯ ಪ್ರಪಂಚದ ಮುಳ್ಳುಗಳನ್ನು ಹೊಸ ಪ್ರಪಂಚದ ಹೂಗಳನ್ನಾಗಿ ಮಾಡಬೇಕು. ಇದು ನೀವು ಬುದ್ಧಿವಂತ ಮಾಲಿಗಳ ಕೆಲಸವಾಗಿದೆ. ಪ್ರಶ್ನೆ: ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಿ? ಉತ್ತರ: ಮುಳ್ಳುಗಳಿಂದ ಸುಗಂಧಭರಿತ ಹೂಗಳಾಗುವುದು ಎಲ್ಲದಕ್ಕಿಂತ ಶ್ರೇಷ್ಠ ಅದೃಷ್ಟವಾಗಿದೆ. ಒಂದು ವೇಳೆ ಯಾವುದಾದರೂ ವಿಕಾರವಿದ್ದರೆ ಮುಳ್ಳಾಗಿದ್ದಾರೆಂದರ್ಥ. ಯಾವಾಗ ಮುಳ್ಳಿನಿಂದ ಹೂವಾಗುವಿರೋ ಆಗಲೇ ಸತೋಪ್ರಧಾನ ದೇವಿ ದೇವತೆಗಳಾಗುವಿರಿ. ನೀವು ಮಕ್ಕಳೀಗ 21 ಪೀಳಿಗೆಗಾಗಿ ಸೂರ್ಯವಂಶಿ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೀರಿ. ಗೀತೆ: ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ. ಇದಂತೂ ಸಾಮಾನ್ಯ ಗೀತೆಯಾಗಿದೆ, ಏಕೆಂದರೆ ನೀವು ಮಾಲಿಗಳು, ತಂದೆಯು ಮಾಲೀಕನಾಗಿದ್ದಾರೆ. ಈಗ ಮಾಲಿಗಳು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡಬೇಕು. ಈ ಶಬ್ದವು ಬಹಳ ಸ್ಪಷ್ಟವಾಗಿದೆ. ಭಕ್ತರು ಭಗವಂತನ ಬಳಿ ಬಂದಿದ್ದೀರಿ. ಇವರೆಲ್ಲರೂ ಭಕ್ತನೀಯರಾಗಿದ್ದೀರಲ್ಲವೇ? ಈಗ ಜ್ಞಾನದ ವಿದ್ಯೆಯನ್ನು ಓದಲು ತಂದೆಯ ಬಳಿ ಬಂದಿದ್ದೀರಿ. ಈ ರಾಜಯೋಗದ ವಿದ್ಯೆಯಿಂದಲೇ ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ. ಆದ್ದರಿಂದ ನಾವು ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇವೆ. ಹೊಸ ಪ್ರಪಂಚವನ್ನು ಹೃದಯದಲ್ಲಿ ಶೃಂಗರಿಸಿಕೊಂಡು ಬಂದಿದ್ದೇವೆಂದು ಭಕ್ತಿನಿಯರು ಹೇಳುತ್ತಾರೆ. ತಂದೆಯೂ ಸಹ ಪ್ರತಿನಿತ್ಯವೂ ತಿಳಿಸುತ್ತಾರೆ, ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಬೇಕು. ಪ್ರತಿಯೊಂದು ಸೇವಾ ಕೇಂದ್ರಗಳಲ್ಲಿ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದಾರೆ. ಹೂಗಳಲ್ಲಿಯೂ ನಂಬರ್ ಬಾರ್ ಇರುತ್ತದೆಯಲ್ಲವೇ? ಶಿವನ ಮೇಲೆ ಹೂಗಳನ್ನು ಹಾಕುತ್ತಾರೆ. ಕೆಲವರು ಕೆಲವೊಂದು ರೀತಿಯ ಹೂಗಳನ್ನಿಡುತ್ತಾರೆ. ಗುಲಾಬಿ ಹೂವು ಮತ್ತು ಎಕ್ಕದ ಹೂವಿನಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಇದು ಸಹ ಹೂದೋಟವಾಗಿದೆ. ಕೆಲವರು ಸಂಪಿಗೆ ಹೂಗಳು ಇದ್ದಾರೆ, ಮಲ್ಲಿಗೆ ಹೂಗಳಂತವರು ಇದ್ದಾರೆ, ಇನ್ನು ಕೆಲವರು ಎಕ್ಕದ ಹೂವಿನಂತಹವರು ಇದ್ದಾರೆ. ಮಕ್ಕಳಿಗೆ ತಿಳಿದಿದೆ, ಈ ಸಮಯದಲ್ಲಿ ಎಲ್ಲರೂ ಮುಳ್ಳುಗಳಾಗಿದ್ದಾರೆ. ಈ ಪ್ರಪಂಚವೇ ಮುಳ್ಳುಗಳ ಕಾಡಾಗಿದೆ. ಇದನ್ನು ಹೊಸ ಪ್ರಪಂಚದ ಹೂವನ್ನಾಗಿ ಮಾಡಬೇಕು. ಈ ಹಳೆಯ ಪ್ರಪಂಚದಲ್ಲಿ ಮುಳ್ಳುಗಳಿವೆ. ಆದ್ದರಿಂದ ಗೀತೆಯಲ್ಲಿಯೂ ಹೇಳುತ್ತಾರೆ, ಹಳೆಯ ಪ್ರಪಂಚದ ಮುಳ್ಳುಗಳಿಂದ ಹೊಸ ಪ್ರಪಂಚದ ಹೂಗಳಾಗಲು ನಾವು ತಂದೆಯ ಬಳಿ ಬಂದಿದ್ದೇವೆ. ಆ ಪ್ರಪಂಚವನ್ನು ತಂದೆಯು ಸ್ಥಾಪನೆ ಮಾಡುತ್ತಿದ್ದಾರೆ. ಮುಳ್ಳುಗಳಿಂದ ಹೂಗಳು ಅರ್ಥಾತ್ ದೇವಿ ದೇವತೆಗಳಾಗಬೇಕು. ಗೀತೆಯ ಅರ್ಥವೂ ಸಹ ಬಹಳ ಸಹಜವಾಗಿದೆ. ನಾವು ಅದೃಷ್ಟವನ್ನು ಹೊಸ ಪ್ರಪಂಚಕ್ಕಾಗಿ ಬೆಳಗಿಸಿಕೊಳ್ಳಲು ಬಂದಿದ್ದೇವೆ. ಹೊಸ ಪ್ರಪಂಚವು ಸತ್ಯಯುಗವಾಗಿದೆ. ಕೆಲವರದು ಸತೋಪ್ರಧಾನ ಅದೃಷ್ಟವಾಗಿದೆ, ಕೆಲವರದು ರಜೋ, ಕೆಲವರದು ತಮೋ ಆಗಿದೆ. ಕೆಲವರು ಸೂರ್ಯವಂಶಿ ರಾಜರಾಗುತ್ತಾರೆ, ಕೆಲವರು ಪ್ರಜೆಗಳಾಗುತ್ತಾರೆ, ಇನ್ನು ಕೆಲವರು ಹೋಗಿ ಪ್ರಜೆಗಳಿಗೂ ನೌಕರರಾಗುತ್ತಾರೆ. ಈ ಹೊಸ ಪ್ರಪಂಚದ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಶಾಲೆಯಲ್ಲಿ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಹೋಗುತ್ತಾರಲ್ಲವೇ? ಇಲ್ಲಂತೂ ಹೊಸ ಪ್ರಪಂಚದ ಮಾತಾಗಿದೆ. ಈ ಹಳೆಯ ಪ್ರಪಂಚದಲ್ಲಿ ಯಾವ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಿ? ನೀವು ಭವಿಷ್ಯದ ಹೊಸ ಪ್ರಪಂಚದಲ್ಲಿ ದೇವತೆಗಳಾಗುವ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೀರಿ. ಯಾವ ದೇವತೆಗಳನ್ನು ಎಲ್ಲರೂ ನಮಸ್ಕಾರ ಮಾಡುತ್ತಾ ಬಂದಿದ್ದಾರೆ. ನಾವೇ ದೇವತಾ ಪೂಜ್ಯರಾಗಿದ್ದೆವು, ಮತ್ತೆ ನಾವೇ ಪೂಜಾರಿಯಾಗಿದ್ದೇವೆ. 21 ಜನ್ಮಗಳ ಆಸ್ತಿಯು ತಂದೆಯಿಂದ ಸಿಗುತ್ತದೆ. ಯಾವುದಕ್ಕೆ 21 ಪೀಳಿಗೆಗಳೆಂದು ಹೇಳಲಾಗುತ್ತದೆ. ವೃದ್ಧಾವಸ್ಥೆಯವರಿಗೆ ಪೀಳಿಗೆ ಎಂದು ಹೇಳಲಾಗುತ್ತದೆ. ತಂದೆಯು 21 ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ, ಏಕೆಂದರೆ ಯುವಾವಸ್ಥೆ ಹಾಗೂ ಬಾಲ್ಯದಲ್ಲಿ ಮಧ್ಯದಲ್ಲಿ ಅಕಾಲ ಮೃತ್ಯುವೆಂದು ಬರುವುದಿಲ್ಲ. ಆದ್ದರಿಂದ ಅದಕ್ಕೆ ಅಮರಲೋಕವೆಂದು ಹೇಳಲಾಗುತ್ತದೆ. ಇದು ಮೃತ್ಯುಲೋಕ, ರಾವಣ ರಾಜ್ಯವಾಗಿದೆ. ಇಲ್ಲಿ ಎಲ್ಲರಲ್ಲಿಯೂ ವಿಕಾರದ ಪ್ರವೇಶತೆಯಾಗಿದೆ. ಒಂದು ವಿಕಾರವಿದ್ದರೂ ಸಹ ಮುಳ್ಳಾದರಲ್ಲವೇ? ಈ ಮಾಲಿಗಳು ಸುಗಂಧಭರಿತ ಹೂಗಳನ್ನಾಗಿ ಮಾಡುವುದನ್ನು ತಿಳಿದುಕೊಂಡಿಲ್ಲ. ಮಾಲಿಯು ಚೆನ್ನಾಗಿದ್ದರೆ ಒಳ್ಳೊಳ್ಳೆಯ ಹೂಗಳನ್ನು ತಯಾರು ಮಾಡುತ್ತಾರೆಂದು ತಂದೆಯು ತಿಳಿಯುತ್ತಾರೆ. ವಿಜಯಮಾಲೆಯಲ್ಲಿ ಪೋಡಿಸಲ್ಪಡುವಂತಹ ಹೂಗಳಾಗಬೇಕು.
ದೇವತೆಗಳ ಮುಂದೆ ಒಳ್ಳೊಳ್ಳೆಯ ಹೂಗಳನ್ನು ತೆಗೆದುಕೊಂಡು ಹೋಗುತ್ತಾರಲ್ಲವೇ? ತಿಳಿದುಕೊಳ್ಳಿ, ಎಲಿಜಬೆತ್ ರಾಣಿಯು ಬರುತ್ತಾರೆಂದರೆ ಆಗ ಒಮ್ಮೆಲೆ ಬಹಳ ಸುಂದರವಾದ ಮಾಲೆಯನ್ನು ಮಾಡಿ ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿಯ ಮನುಷ್ಯರಂತೂ ತಮೋಪ್ರಧಾನರಾಗಿದ್ದಾರೆ. ಶಿವನ ಮಂದಿರಕ್ಕೂ ಹೋಗುತ್ತಾರೆ. ಇವರು ಭಗವಂತನೆಂದು ತಿಳಿಯುತ್ತಾರೆ. ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತೆಗಳೆಂದು ಹೇಳುತ್ತಾರೆ, ಶಿವನಿಗೆ ಭಗವಂತನೆಂದು ಹೇಳುತ್ತಾರೆ. ಅಂದ ಮೇಲೆ ಅವರು ಸರ್ವಶ್ರೇಷ್ಠನಾದರಲ್ಲವೇ? ಶಿವನು ದತ್ತೂರಿಯನ್ನು ತಿನ್ನುತ್ತಿದ್ದರು, ಭಂಗಿ ಸೇದುತ್ತಿದ್ದರು ಎಂದು ಹೇಳುತ್ತಾರೆ. ಎಷ್ಟೊಂದು ನಿಂದನೆ ಮಾಡಿದ್ದಾರೆ. ಎಕ್ಕದ ಹೂಗಳನ್ನೇ ತೆಗೆದುಕೊಂಡು ಹೋಗುತ್ತಾರೆ. ಇಂತಹ ಪರಮಪಿತ ಪರಮಾತ್ಮ ಅವರ ಬಳಿ ಏನನ್ನು ತೆಗೆದುಕೊಂಡು ಹೋಗುತ್ತಾರೆ? ತಮೋಪ್ರಧಾನ ಮುಳ್ಳುಗಳ ಬಳಿ ಬಹಳ ಸುಂದರವಾದ ಹೂಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಮತ್ತು ಶಿವನ ಮಂದಿರಕ್ಕೆ ಏನನ್ನು ತೆಗೆದುಕೊಂಡು ಹೋಗುತ್ತಾರೆ? ಹಾಲನ್ನೂ ಸಹ ಎರೆಯುತ್ತಾರೆ. 5% ಹಾಲು, ಉಳಿದ 95 ನೀರು ಭಗವಂತನಿಗೆ. ರಿಪೀಟ್, 5% ಹಾಲು, ಉಳಿದ 95% ನೀರು. ಭಗವಂತನಿಗೆ ಹೇಗೆ ಹಾಲನ್ನೆರೆಯಬೇಕು ಎಂಬುದನ್ನೇನೂ ತಿಳಿದುಕೊಂಡಿಲ್ಲ. ಈಗ ನೀವು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಯಾರು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಾರೆಯೋ ಅವರನ್ನು ಸೇವಾ ಕೇಂದ್ರದ ಮುಖ್ಯಸ್ಥರನ್ನಾಗಿ ಮಾಡಲಾಗುತ್ತದೆ. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಬಲೆ ವಿದ್ಯೆಯೂ ಒಂದೇ ಆಗಿದೆ. ಮನುಷ್ಯರಿಂದ ದೇವತೆಗಳಾಗುವುದೇ ಗುರಿ ಉದ್ದೇಶವಾಗಿದೆ. ಆದರೆ ಶಿಕ್ಷಕರಂತೂ ನಂಬರ್ ವಾರ್ ಇದ್ದಾರಲ್ಲವೇ? ವಿಜಯಮಾಲೆಯಲ್ಲಿ ಬರುವ ಮುಖ್ಯ ಆಧಾರ ವಿದ್ಯೆಯಾಗಿದೆ. ವಿದ್ಯೆಯು ಒಂದೇ ಆಗಿರುತ್ತದೆ. ಅದರಲ್ಲಿ ತೇರ್ಗಡೆಯ ಅಂಕಗಳಂತೂ ಇರುತ್ತವೆಯಲ್ಲವೇ? ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ. ಕೆಲವರಂತೂ ವಿಜಯಮಾಲೆಯ 8 ಮಣಿಗಳಲ್ಲಿ ಬರುತ್ತಾರೆ, ಕೆಲವರು 108ರಲ್ಲಿ, ಕೆಲವರು 16,108ರಲ್ಲಿ ಬರುತ್ತಾರೆ. ಹೇಗೆ ಮನೆತನವನ್ನಾಗಿ ಮಾಡುತ್ತಾರಲ್ಲವೇ? ವೃಕ್ಷದಲ್ಲಿಯೂ ಸಹ ಕವಲೊಡೆಯುತ್ತವೆ. ಮೊಟ್ಟ ಮೊದಲಿಗೆ 1 ಎಲೆ, 2 ಎಲೆ, ಹೀಗೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಇದು ಸಹ ವೃಕ್ಷವಾಗಿದೆ. ಇದರಲ್ಲಿ ಬಹಳಷ್ಟು ಮನೆತನಗಳಿರುತ್ತವೆ. ಹೇಗೆ ಕೃಪಲಾನಿ ಮನೆತನ ಇತ್ಯಾದಿ ಇತ್ಯಾದಿ. ಆದರೆ ಅವೆಲ್ಲವೂ ಸೀಮಿತವಾದ ಮನೆತನಗಳಾಗಿವೆ. ಇದು ಬೇಹದ್ದಿನ ಮನೆತನವಾಗಿದೆ. ಇದರ ಮೂಲ ಯಾರು? ಪ್ರಜಾಪಿತ ಬ್ರಹ್ಮ. ಅವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ. ಆದರೆ ಇದು ಯಾರಿಗೂ ತಿಳಿದಿಲ್ಲ. ಮನುಷ್ಯರು ಸೃಷ್ಟಿಯ ರಚಯಿತ ಯಾರೆಂಬುದನ್ನು ತಿಳಿದುಕೊಂಡಿಲ್ಲ. ಸಂಪೂರ್ಣ ಅಹಲ್ಯೆಯ ರೀತಿ ಕಲ್ಲು ಬುದ್ಧಿಯವರಾಗಿದ್ದಾರೆ. ಯಾವಾಗ ಈ ರೀತಿಯಾಗಿ ಬಿಡುವರೋ ಆಗಲೇ ತಂದೆಯು ಬರುತ್ತಾರೆ. ನೀವಿಲ್ಲಿ ಅಹಲ್ಯ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗಲು ಬಂದಿದ್ದೀರಿ. ಅಂದ ಮೇಲೆ ಜ್ಞಾನವನ್ನು ಧಾರಣೆ ಮಾಡಬೇಕಲ್ಲವೇ? ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಆಲೋಚಿಸಬೇಕು. ತಿಳಿದುಕೊಳ್ಳಿ, ಇಂದು ಬಂದಿದ್ದೀರಿ, ನಾಳೆ ಅಕಸ್ಮಾತ್ ಆಗಿ ಶರೀರ ಬಿಟ್ಟರೆ ಏನು ಪದವಿ ಪಡೆಯುತ್ತೀರಿ? ಜ್ಞಾನವನ್ನಂತೂ ಸ್ವಲ್ಪವೂ ತಿಳಿದುಕೊಳ್ಳಲಿಲ್ಲ, ಏನನ್ನೂ ಕಲಿಯಲಿಲ್ಲ. ಅಂದ ಮೇಲೆ ಯಾವ ಪದವಿ ಪಡೆಯುತ್ತೀರಿ? ದಿನ ಪ್ರತಿದಿನ ಯಾರು ತಡವಾಗಿ ಶರೀರ ಬಿಡುತ್ತಾರೆಯೋ ಅವರಿಗೆ ಸಮಯವಂತೂ ಸ್ವಲ್ಪ ಸಿಗುತ್ತದೆ. ಏಕೆಂದರೆ ಸಮಯವು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದರಲ್ಲಿ ಮತ್ತೆ ಜನ್ಮ ಪಡೆದುಕೊಂಡು ಏನು ಮಾಡಲು ಸಾಧ್ಯ? ನಿಮ್ಮಲ್ಲಿ ಯಾರು ಶರೀರ ಬಿಡುತ್ತಾರೆಯೋ ಅವರು ಒಳ್ಳೆಯ ಮನೆಯಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ. ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುವುದರಿಂದ ಆ ಆತ್ಮವು ಬಹಳ ಬೇಗನೆ ಜಾಗೃತವಾಗುವುದು. ಶಿವ ತಂದೆಯನ್ನು ನೆನಪು ಮಾಡಲು ತೊಡಗುವುದು. ಸಂಸ್ಕಾರವು ಇಲ್ಲವೆಂದರೆ ಏನೂ ಆಗುವುದಿಲ್ಲ. ಇದನ್ನು ಬಹಳ ಆಳವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಮಾಲಿಯು ಒಳ್ಳೊಳ್ಳೆಯ ಹೂಗಳನ್ನು ತೆಗೆದುಕೊಂಡು ಬರುತ್ತಾರೆಂದರೆ ಅವರ ಮಹಿಮೆಯನ್ನು ಮಾಡಲಾಗುತ್ತದೆ. ಹೂಗಳನ್ನಾಗಿ ಮಾಡುವುದು ಮಾಲಿಯ ಕರ್ತವ್ಯವಾಗಿದೆ. ಹೀಗೆ ಅನೇಕ ಮಕ್ಕಳಿದ್ದಾರೆ ಯಾರಿಗೆ ತಂದೆಯನ್ನು ನೆನಪು ಮಾಡುವುದು ಬರುವುದೇ ಇಲ್ಲ. ಎಲ್ಲವೂ ಅದೃಷ್ಟದ ಮೇಲಿದೆಯಲ್ಲವೇ? ಅದೃಷ್ಟದಲ್ಲಿಲ್ಲವೆಂದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಅದೃಷ್ಟವಂತ ಮಕ್ಕಳು ತಂದೆಯನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಂಡು ಅವರನ್ನು ಪೂರ್ಣ ರೀತಿಯಲ್ಲಿ ನೆನಪು ಮಾಡುತ್ತಾರೆ. ತಂದೆಯ ಜೊತೆ ಜೊತೆಗೆ ಹೊಸ ಪ್ರಪಂಚವನ್ನು ನೆನಪು ಮಾಡುತ್ತಿರುತ್ತಾರೆ. ನಾವು ಹೊಸ ಪ್ರಪಂಚಕ್ಕಾಗಿ ಹೊಸ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು
ಗೀತೆಯಲ್ಲಿಯೂ ಹೇಳುತ್ತಾರಲ್ಲವೇ, 21 ಜನ್ಮಗಳಿಗಾಗಿ ತಂದೆಯಿಂದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಬೇಕು. ಈ ನಶೆ ಮತ್ತು ಖುಷಿಯಲ್ಲಿದ್ದಾಗ ಇಂತಹ ಗೀತೆಗಳ ಅರ್ಥವನ್ನು ಸನ್ನೆಯಿಂದಲೇ ಅರಿತುಕೊಳ್ಳುವಿರಿ. ಶಾಲೆಯಲ್ಲಿಯೂ ಸಹ ಯಾರ ಅದೃಷ್ಟದಲ್ಲಾದರೂ ಇಲ್ಲವೆಂದರೆ ಅವರು ಅನುತ್ತೀರ್ಣರಾಗಿ ಬಿಡುತ್ತಾರೆ. ಇದಂತೂ ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಸ್ವಯಂ ಭಗವಂತನೇ ಕುಳಿತು ಓದಿಸುತ್ತಾರೆ. ಈ ಜ್ಞಾನವು ಎಲ್ಲಾ ಧರ್ಮದವರಿಗಾಗಿ ಇದೆ. ತಂದೆಯು ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ನಿಮಗೆ ತಿಳಿದಿದೆ, ಯಾವುದೇ ದೇಹಧಾರಿ ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೂ ಸಹ ಭಗವಂತನೆಂದು ಹೇಳುವುದಿಲ್ಲ. ಅವರು ಸಹ ಸೂಕ್ಷ್ಮವತನವಾಸಿ ದೇವತೆಗಳಾಗಿದ್ದಾರೆ. ಇಲ್ಲಿ ಮನುಷ್ಯರಿದ್ದಾರೆ, ದೇವತೆಗಳಲ್ಲ. ಇದು ಮನುಷ್ಯ ಲೋಕವಾಗಿದೆ. ಈ ಲಕ್ಷ್ಮೀನಾರಾಯಣ ಮೊದಲಾದವರು ದೈವಿ ಗುಣವುಳ್ಳ ಮನುಷ್ಯರಾಗಿದ್ದಾರೆ. ಅದಕ್ಕೆ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ಎಲ್ಲರೂ ದೇವಿ ದೇವತೆಗಳಿರುತ್ತಾರೆ. ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಇರುತ್ತಾರೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂದು ಹೇಳುತ್ತಾರೆ. ನಂತರ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಶಿವನಿಗೆ ದೇವತೆ ಎಂದು ಹೇಳುವುದಿಲ್ಲ ಮತ್ತು ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. 3 ಅಂತಸ್ತು ಮಹಡಿ ಇವೆಯಲ್ಲವೇ, ನಾವು 3ನೇ ಅಂತಸ್ತಿನಲ್ಲಿದ್ದೇವೆ. ಸತ್ಯಯುಗದ ಯಾರು ದೈವಿ ಗುಣವಂತ ಮನುಷ್ಯರಿದ್ದಾರೆಯೋ ಅವರೇ ಮತ್ತೆ ಆಸುರಿ ಗುಣವಂತರಾಗಿ ಬಿಡುತ್ತಾರೆ. ಮಾಯೆಯ ಗ್ರಹಣವು ಹಿಡಿಯುವುದರಿಂದ ಕಪ್ಪಾಗಿ ಬಿಡುತ್ತಾರೆ. ಹೇಗೆ ಚಂದ್ರನಿಗೂ ಗ್ರಹಣವಿಡಿಯುತ್ತದೆಯಲ್ಲವೇ, ಅವು ಸೀಮಿತವಾದ ಮಾತುಗಳಾಗಿವೆ. ಇವು ಬೇಹದ್ದಿನ ಮಾತಾಗಿದೆ. ಬೇಹದ್ದಿನ ಹಗಲು ಮತ್ತು ಬೇಹದ್ದಿನ ರಾತ್ರಿಯಾಗಿದೆ. ಬ್ರಹ್ಮನ ಹಗಲು ಮತ್ತು ರಾತ್ರಿ ಎಂದು ಹೇಳುತ್ತಾರೆ. ನೀವು ಸಹ ಈಗ ಒಬ್ಬ ತಂದೆಯಿಂದಲೇ ಓದಬೇಕು, ಮತ್ತೆಲ್ಲವನ್ನೂ ಮರೆತು ಬಿಡಬೇಕು. ತಂದೆಯ ಮೂಲಕ ಓದುವುದರಿಂದ ನೀವು ಹೊಸ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಇದು ಸತ್ಯವಾದ ಗೀತಾ ಪಾಠಶಾಲೆಯಾಗಿದೆ. ಪಾಠಶಾಲೆಯಲ್ಲಿ ಯಾವಾಗಲೂ ಇರುವುದಿಲ್ಲ. ಭಕ್ತಿ ಮಾರ್ಗವು ಭಗವಂತನೊಂದಿಗೆ ಮಿಲನ ಮಾಡುವ ಮಾರ್ಗವಾಗಿದೆ. ಎಷ್ಟು ಹೆಚ್ಚಿನ ಭಕ್ತಿ ಮಾಡುವರೋ ಅಷ್ಟು ಭಗವಂತನು ಪ್ರಸನ್ನರಾಗುವರು ಮತ್ತು ಫಲವನ್ನು ಕೊಡುವರೆಂದು ಮನುಷ್ಯರು ತಿಳಿಯುತ್ತಾರೆ. ಇವೆಲ್ಲ ಮಾತುಗಳನ್ನು ನೀವೇ ಈಗ ತಿಳಿದುಕೊಂಡಿದ್ದೀರಿ. ಭಗವಂತನು ಒಬ್ಬರೇ ಆಗಿದ್ದಾರೆ. ಅವರು ಫಲವನ್ನು ಈಗಲೇ ಕೊಡುತ್ತಾರೆ. ಯಾರು ಮೊಟ್ಟ ಮೊದಲು ಸೂರ್ಯವಂಶಿ ಪೂಜ್ಯರಾಗಿದ್ದರು ಅವರೇ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದಾರೆ. ಅವರೇ ಇಲ್ಲಿಗೆ ಬರುತ್ತಾರೆ. ನೀವೇ ಮೊಟ್ಟ ಮೊದಲು ಶಿವತಂದೆಯ ಅವ್ಯಭಿಚಾರಿ ಭಕ್ತಿ ಮಾಡಿದ್ದೀರಿ. ಆದ್ದರಿಂದ ಅವಶ್ಯಕವಾಗಿ ನೀವೇ ಮೊಟ್ಟ ಮೊದಲ ಭಕ್ತರಾಗಿದ್ದೀರಿ. ನಂತರ ಕೆಳಗಿಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಾಗಿ ಬಿಡುತ್ತೀರಿ. ನೀವು ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ. ಆದ್ದರಿಂದ ನಿಮಗೆ ಮೊದಲು ಜ್ಞಾನವನ್ನು ಕೊಡುತ್ತಾರೆ. ನಿಮ್ಮಲ್ಲಿಯೂ ನಂಬರ್ವಾರ್ ಇದ್ದಾರೆ. ನಾವು ದೂರ ಇದ್ದೇವೆ, ಆದ್ದರಿಂದ ಪ್ರತಿನಿತ್ಯವೂ ಓದಲು ಆಗುವುದಿಲ್ಲವೆಂಬ ನೆಪವು ಈ ವಿದ್ಯೆಯಲ್ಲಿ ನಡೆಯುವುದಿಲ್ಲ. ನಾವು 10 ಮೈಲಿ ದೂರ ಇದ್ದೇವೆಂದು ಕೆಲವರು ಹೇಳುತ್ತಾರೆ. ಅರೆ, ತಂದೆಯ ನೆನಪಿನಲ್ಲಿ ನೀವು 10 ಮೈಲಿಗಳು ಕಾಲ್ನಡಿಗೆಯಲ್ಲೂ ಹೋದರೂ ಸಹ ಎಂದೂ ಸುಸ್ತಾಗುವುದಿಲ್ಲ. ಎಷ್ಟು ದೊಡ್ಡ ಖಜಾನೆಯನ್ನು ಪಡೆಯಲು ಹೋಗುತ್ತೀರಿ. ತೀರ್ಥ ಸ್ಥಳಗಳಲ್ಲಿ ಮನುಷ್ಯರು ದರ್ಶನ ಮಾಡುವುದಕ್ಕಾಗಿ ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಾರೆ. ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಇದಂತೂ ಒಂದೇ ನಗರದ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಓದಿಸಲು ಎಷ್ಟೊಂದು ದೂರದಿಂದ ಬಂದಿದ್ದೇನೆ. ಆದರೆ ನೀವು ನಮ್ಮ ಮನೆಯ 5 ಮೈಲಿ ದೂರದಲ್ಲಿ ಇದೆ ಎಂದು ಹೇಳುತ್ತೀರಿ. ಖಜಾನೆಯನ್ನು ಪಡೆದುಕೊಳ್ಳಲು ಓಡೋಡಿ ಬರಬೇಕು. ಅಮರನಾಥದಲ್ಲಿ ಕೇವಲ ದರ್ಶನ ಮಾಡುವುದಕ್ಕಾಗಿ ಎಲ್ಲೆಲ್ಲಿಂದಲೋ ಹೋಗುತ್ತಾರೆ. ಇಲ್ಲಂತೂ ಸ್ವಯಂ ಅಮರನಾಥ ತಂದೆಯೇ ಓದಿಸುತ್ತಾರೆ. ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ನೀವು ನೋಡಿದರೆ ನೆಪ ಹೇಳುತ್ತೀರಿ. ಅಮೃತ ವೇಳೆಯ ಸಮಯದಲ್ಲಿ ಯಾರು ಬೇಕಾದರೂ ಬರಬಹುದು. ಆ ಸಮಯದಲ್ಲಿ ಯಾವುದೇ ಭಯವಿಲ್ಲ. ಯಾರೂ ನಿಮ್ಮನ್ನು ಲೂಟಿ ಮಾಡುವುದಿಲ್ಲ. ಒಂದು ವೇಳೆ ಯಾವುದೇ ಆಭರಣಗಳಿದ್ದರೆ ಕಸಿದುಕೊಳ್ಳುತ್ತಾರೆ. ಕಳ್ಳರಿಗೆ ಬೇಕಾಗಿರುವುದೇ ಹಣ, ವಸ್ತು ಇತ್ಯಾದಿ. ಆದರೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಬಹಳ ನೆಪಗಳನ್ನು ಹೇಳುತ್ತಿರುತ್ತಾರೆ. ಓದದೇ ಇದ್ದರೆ
ತಮ್ಮ ಪದವಿಯನ್ನು ಕಳೆದುಕೊಳ್ಳುತ್ತಾರೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ, ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಮಾರ್ಗವನ್ನು ತಿಳಿಸುತ್ತಾರೆ. ಆದರೆ ಪುರುಷಾರ್ಥವನ್ನು ಮಾಡಬೇಕಲ್ಲವೇ? ಹೆಜ್ಜೆಯನ್ನಿಡಲಿಲ್ಲವೆಂದರೆ ಗುರಿಯನ್ನು ತಲುಪಲು ಹೇಗೆ ಸಾಧ್ಯ? ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಇದು ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆ. ತಂದೆಯ ಬಳಿ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ. ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ಸ್ಥಾಪನಾ ಕಾರ್ಯವು ಪೂರ್ಣವಾಯಿತೆಂದರೆ ವಿನಾಶವು ಆರಂಭವಾಗಿ ಬಿಡುವುದು. ಇದು ಅದೇ ಮಹಾಭಾರತದ ಯುದ್ಧವಾಗಿದೆಯಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ತಂದೆಯು ಯಾವ ಜ್ಞಾನದ ಖಜಾನೆಯನ್ನು ಕೊಡುತ್ತಿದ್ದಾರೆ ಅದನ್ನು ಪಡೆದುಕೊಳ್ಳಲು ಓಡೋಡಿ ಬರಬೇಕು. ಇದರಲ್ಲಿ ಯಾವುದೇ ಪ್ರಕಾರದ ನೆಪವನ್ನು ಹೇಳಬಾರದು. ತಂದೆಯ ನೆನಪಿನಲ್ಲಿ 10 ಮೈಲಿಗಳು ಕಾಲ್ನಡಿಗೆಯಲ್ಲಿ ಹೋದರೂ ಸಹ ಸುಸ್ತಾಗುವುದಿಲ್ಲ. 2. ವಿಜಯಮಾಲೆಯಲ್ಲಿ ಬರುವ ಆಧಾರವು ವಿದ್ಯೆಯಾಗಿದೆ. ವಿದ್ಯಾಭ್ಯಾಸದ ಮೇಲೆ ಸಂಪೂರ್ಣ ಗಮನ ಕೊಡಬೇಕು. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು. ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಬೇಕು. ವರದಾನ: ಸಂಗಮಯುಗದ ಮಹತ್ವವನ್ನು ತಿಳಿದು 1ಕ್ಕೆ ಲೆಕ್ಕವಿಲ್ಲದಷ್ಟು ಭಾರಿ ಪ್ರತಿಫಲ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಪ್ರಾಪ್ತಿ ಸಂಪನ್ನ ಭವ. ಸಂಗಮಯುಗದಲ್ಲಿ ಬಾಬಾರವರ ವಾಯ್ದೆ ಆಗಿದೆ, 1 ಕೊಟ್ಟು 1,00,000 ಪಡೆದುಕೊಳ್ಳಿ. ಹೇಗೆ ಸರ್ವಶ್ರೇಷ್ಠ ಸಮಯ, ಸರ್ವಶ್ರೇಷ್ಠ ಜನ್ಮ, ಸರ್ವಶ್ರೇಷ್ಠ ಟೈಟಲ್ ಈ ಸಮಯದ್ದಾಗಿದೆ, ಹಾಗೆ ಸರ್ವಪ್ರಾಪ್ತಿಗಳ ಅನುಭವ ಈಗಲೇ ಆಗುತ್ತದೆ. ಈಗ 1ಕ್ಕೆ ಕೇವಲ 1,00,000 ಗುಣ ಸಿಕ್ಕುವುದಲ್ಲ, ಆದರೆ ಯಾವಾಗ ಬೇಕೋ, ಹೇಗೆ ಬೇಕೋ, ಏನು ಬೇಕೋ ಕೊಡಲು ತಂದೆಯು ಸೇವಕನ ರೂಪದಲ್ಲಿ ಬಂಧಿತರಾಗಿದ್ದಾರೆ. 1ಕ್ಕೆ ಲೆಕ್ಕವಿಲ್ಲದಷ್ಟು ಭಾರಿ ಪ್ರತಿಫಲ ಸಿಕ್ಕಿಬಿಡುತ್ತದೆ. ಏಕೆಂದರೆ ವರ್ತಮಾನ ಸಮಯ ವರದಾತನೇ ನಿಮ್ಮವರಾಗಿದ್ದಾರೆ. ಯಾವಾಗ ಬೀಜ ನಿಮ್ಮ ಕೈಯಲ್ಲಿದೆ ಆಗ ಬೀಜದ ಮುಖಾಂತರ ಏನು ಬೇಕೋ ಅದನ್ನು ಸೆಕೆಂಡಿನಲ್ಲಿ ಪಡೆದುಕೊಂಡು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ಬಿಡುವಿರಿ. ಸ್ಲೋಗನ್: ಎಂತಹದೇ ಪರಿಸ್ಥಿತಿ ಇರಲಿ, ಪರಿಸ್ಥಿತಿ ಮುಂದೆ ಹೋಗಿ ಬಿಡುತ್ತದೆ, ಆದರೆ ಖುಷಿ ಹೋಗದಿರಲಿ. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಕಾರ್ಯ ಮಾಡುವುದಕ್ಕೆ ಸಫಲತೆಗಾಗಿ ಏಕತೆ ಮತ್ತು ಏಕಾಗ್ರತೆ ಇವೆರಡೂ ಶ್ರೇಷ್ಠ ಭುಜಗಳಾಗಿವೆ. ಏಕಾಗ್ರತೆ ಅರ್ಥಾತ್ ಸದಾ ನಿರ್ವ್ಯರ್ಥ ಸಂಕಲ್ಪ, ನಿರ್ವಿಕಲ್ಪ. ಎಲ್ಲಿ ಏಕತೆ ಮತ್ತು ಏಕಾಗ್ರತೆ ಇದೆ ಅಲ್ಲಿ ಸಫಲತೆಯು ಕೊರಳಿನ ಹಾರವಾಗಿದೆ. ವರದಾತನಿಗೆ 1 ಶಬ್ದ ಪ್ರಿಯವಾಗಿದೆ, ಏಕವ್ರತ. ಒಂದೇ ಬಲ, ಒಂದೇ ಭರವಸೆ, ಜೊತೆ ಜೊತೆಯಲ್ಲಿ ಏಕಮತ. ಮನ್ಮತವಲ್ಲ, ಪರಮತವಿಲ್ಲ. ಏಕರಸ, ಬೇರೆ ಯಾವೇ ವ್ಯಕ್ತಿ ಇಲ್ಲ, ವೈಭವದ ರಸವಿಲ್ಲ. ಇದೇ ರೀತಿ ಏಕತೆ, ಏಕಾಂತ ಪ್ರಿಯರು ಆಗಿ. ಓಂ ಶಾಂತಿ.